ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾಳ ದಿವಸ ಆಗಿತ್ತು ನಾನು ಬ್ಲಾಗ್ ಮಾಡಿರಲಿಲ್ಲ. ಸೊ ಈ ಬ್ಲಾಗು ಭಾಳ ವಿಶೇಷ ಐತೆ ನೋಡ್ರಿ. ಎದ್ರ ಬಗ್ಗೆ ಅಂತಂದ್ರೆ ಮಶ್ರೂಮ್ ಬಗ್ಗೆ. ಇದು ಇಡೇಬಲ್ ಮಶ್ರೂಮ್ ಐತಿ, ತಿನ್ನೋ ಮಶ್ರೂಮ್ ಐತಿ. ಸೊ ಇವ್ರು ಹೆಂಗೆ ಬೆಳೆಸ್ತಾರ, ಏನು ಬೆಳೆಸ್ತಾರ, ಹೆಂಗೆ ಬೆಳೆಸ್ತಾರ ಅನ್ನೋದನ್ನು ನಾವು ಭಾಳ ಕುತೂಹಲದಿಂದ ನೋಡಕ್ಕೆ ಬಂದೇವಿ. ಸೊ ಇದು ಇರೋದು ಬಳ್ಳಾರಿ ಒಳಗೆ. ಸೊ ಇಲ್ಲಂತರೂ ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ. ಇಂಥ ಬಿಸಿಲೊಳಗೆ ಮಶ್ರೂಮ್ ಬೆಳೆಯೋದು ಭಾಳ ಕಷ್ಟ. ಆದರೂ ಇವರು ಏನೋ ಒಂದು ಪ್ರಾಜೆಕ್ಟ್ ಮಾಡಕತ್ತಾರ್ರಿ, ಅದು ಸಕ್ಸಸ್ಫುಲ್ಲಾಗಿ ನಡೆಯಕತ್ತೈತಿ. ಸೊ ನಿಮಗೂ ಒಂದು ಇಂಟ್ರೆಸ್ಟ್ ನೋಡಕ್ಕೆ ಒಂದು ಚಲೋ ಅನ್ಸುತ್ತೆ. ಸೊ ಅದಕ್ಕಾಗಿ ನಾ ಈ ವಿಡಿಯೋ ಮಾಡಕತ್ತೀನಿ. ನೋಡೋಣ ಬರ್ರಿ ಹೆಂಗೈತಿ, ಹೆಂಗೆ ಬೆಳಿತಾರ, ಹೆಂಗೆ ಬೆಳ್ಸಕತ್ತಾರ, ಅವರು ಎಷ್ಟು ಕಷ್ಟಪಡಕತ್ತಾರ ಅನ್ನೋದನ್ನ ನೋಡೋಣ ಬರ್ರಿ. ನನ್ನ ಹೆಸರು ಸ್ವಾತಿ ಅಂತ. ಸೊ ವೆಲ್ಕಮ್ ಟು ಶ್ರೀ ಆದ್ಯ ಮಶ್ರೂಮ್ಸ್ ದಿ. ಸೊ ಇದನ್ನ ಸ್ಟಾರ್ಟ್ ಮಾಡಿ ಎಷ್ಟು ದಿವಸ ಇದನ್ನ ನೀವು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ? ಆ್ಯಕ್ಚುಲಿ ನಾವು ಪ್ಲ್ಯಾನ್ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಸೆಪ್ಟೆಂಬರಲ್ಲಿ. ಲೈಕ್ ಬೇಸ್ಮೆಂಟಿಂದ ಸ್ಟಾರ್ಟ್ ಮಾಡಿ ನಾವು ಓನಾಗಿ ಪ್ಲ್ಯಾನ್ ಮಾಡಿಕೊಂಡು ನಾವು ಹೆಂಗೆ ಬೇಕೋ ಹಂಗೆಲ್ಲ ಕನ್ಸ್ಟ್ರಕ್ಟ್ ಮಾಡಿಸ್ಕೊಂಡಿದ್ದೀವಿ. ಮಶ್ರೂಮ್ ಬೆಳೆಯೋಕ್ಕೆ ಹೆಂಗೆ ಅನುಕೂಲ ಬೇಕೋ ಅದೆಲ್ಲ ಮಾಡ್ಕೊಂಡಿದ್ದೀವಿ. ಇವಾಗ ಜಸ್ಟ್ ಒಂದು ಡಿಸೆಂಬರಲ್ಲಿ ಜಾನ್ವರಲ್ಲಿ ಓಪನ್ ಆಯಿತು. ನಾವು ಮಶ್ರೂಮ್ ಕಲ್ಟಿವೇಶನ್ ಸ್ಟಾರ್ಟ್ ಮಾಡಿದ್ದು 3 months ಬ್ಯಾಕ್. ಲೈಕ್ ಏಪ್ರಿಲಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಒಂದು 2 rounds ಆಫ್ ಕಲ್ಟಿವೇಶನ್ ಮುಗಿದಿದೆ. ಫಸ್ಟ್ ಒಂದು ಇದಾಯಿತು, ಸೆಕೆಂಡ್ ಎಲ್ಲ ಚೆನ್ನಾಗಿ ಬರ್ತಿದೆ. ಇವಾಗ ಹಂಗೆ ಕಂಟಿನ್ಯೂ, ಅದು ಒಂದಿನ ಮಾಡಿ ಬಿಡೋದಲ್ಲ, ಡೈಲಿ ಮಾಡ್ತಾನೆ ಇರ್ಬೇಕು. ಕಲ್ಟಿವೇಶನು ಮಾಡ್ತಾನೆ ಇರಬೇಕು, ಅದು ಬರ್ತಾನೆ ಇರುತ್ತೆ. ಚೆನ್ನಾಗಿ ಬರ್ತಿದೆ. ಎಲ್ಲ ಬಳ್ಳಾರಿಯಲ್ಲೇನು ಕೊಡ್ತಾ ಇದ್ವಿ, ಕೋಲಾರಲ್ಲಿ ಅಲ್ಲೆಲ್ಲ ಸ್ವಲ್ಪ ಅದ್ರಲ್ಲಿ ಕೇಳಿದ್ದಾರೆ. ನೀವು ಮಶ್ರೂಮೇ ಯಾಕೆ ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್, ಇದ್ರ ಬಗ್ಗೆ ಮುಂಚೆನೆ ಏನಾದರೂ ನೀವು ತಿಳ್ಕೊಂಡಿದ್ರ? ಇದ್ರದ್ದು ಬಿಸ್ನೆಸ್ ಏನಾದ್ರು? ಆಕ್ಚುಲಿ ನಾನಲ್ಲ, ಇದು ಈ ಪ್ಲಾನ್ ಬಂದು ನಮ್ಮ ಹಸ್ಬೆಂಡ್. ಸೊ ಅವರು ಮಾಡ್ಬೇಕಂತಾನೆ ಇದು ಮಾಡಿರೋದು. ನಮಸ್ಕಾರ ರೀ. ನಿಮ್ಗೆ ಹೆಂಗ್ರಿ ಇದನ್ನ ಮೊದ್ಲೇಂತ್ರನು ಇದೇನ್ ಮಶ್ರೂಮ್ ಅಂದ್ರೆ ಇದ್ರದ್ದು ಕೋರ್ಸ್ ಏನಾದ್ರು ಒಟ್ಟು ಇದ್ರದ್ದು ನೀವು ಏನಾದ್ರು ಮುಂಚೆನೆ ಮಾಡಿದ್ರೆ? ಇಲ್ಲ ಮೇಡಮ್, ಆಕ್ಚುಲಿ ನಾವು ಫಸ್ಟ್ ಬೆಂಗಳೂರಲ್ಲಿ ಇದ್ವಿ. ಬೆಂಗಳೂರಲ್ಲಿ ನಾನು IT ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಇವರು ಹೆಲ್ತ್ ಕೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಕರೋನಾ ಟೈಮಲ್ಲಿ ಸ್ವಲ್ಪ ಸಿಚುವೇಶನ್ ಹೆಚ್ಚು ಕಡಿಮೆ ಆಯಿತು. ಸೊ ಆಮೇಲೆ ಕೆಲಸಗಳಿಗೆ ಟ್ರೈ ಮಾಡಿದ್ವಿ, ಎಲ್ಲೂ ಸೆಟ್ ಆಗಲಿಲ್ಲ. ಬಟ್ ಇವ್ರು ಮಾಡ್ತಾ ಇದ್ರು. ಅಂತಂದ್ರೆ ಸಾಫ್ಟ್ವೇರ್? ಹೌದು, ಇಲ್ಲ ಮೇಡಮ್, ಗ್ರಾಫಿಕ್ ಅಂಡ್ ವೆಬ್ ಡಿಸೈನಿಂಗ್ ಮಾಡ್ತಾ ಇದ್ವಿ. ನೋಡಿ, ಗ್ರಾಫಿಕ್ ಡಿಸೈನರ್ ಆಗಿರುವಂಥವ್ರು ಇವರು ಕೆಲಸ ಬಿಟ್ಟು ಸ್ವಂತ ದುಡಿಮೆಯನ್ನು ಮಾಡಿ ಅದರೊಳಗೆ ಯಶಸ್ಸು ಕಾಣೋದು ಅಂದರೆ ಒಂದು ಸಣ್ಣ ಮಾತಲ್ಲ. ಸೊ ಅವ್ರ ಲೈಫ್ ಒಳಗೆ ರಿಸ್ಕ್ ತೊಗೊಂಡಾರ, ಸೊ ಸಕ್ಸಸ್ ಕಾಣ್ತಾರ ಅನ್ನೋದು ಕೂಡ ಅಷ್ಟೇ ಖಚಿತ. ಬರ್ರಿ ನೋಡೋಣ ಏನೋ ಹೇಳಕತ್ತಿದ್ರಿ ನೀವು, ಹೇಳಿ. ಆಮೇಲೆ ಕೆಲವೊಂದು ಬಿಸ್ನೆಸ್ ಬಗ್ಗೆ ಎಂಕ್ವೈರಿ ಮಾಡಿದ್ವಿ ಮೇಡಮ್, ಯಾವ ಬಿಸ್ನೆಸ್ ಸೆಟ್ ಆಗುತ್ತೆ ಈ ಕಡೆ ಅಂತ. ಈಗ ಯಾಕಂದರೆ ಅಲ್ಲೇ ಇದ್ದರೆ ನಮಗೆ ಸೆಟ್ ಆಗಲಿಲ್ಲ, ರೆಂಟು ಎಲ್ಲ ಸ್ವಲ್ಪ ಕಷ್ಟ ಆಯಿತು. ಸೊ ಇಲ್ಲಿಗೆ ಶಿಫ್ಟ್ ಆದ್ವಿ. ಯಾವ ಕಡೆ ಈ ಥರ ಎಲ್ಲಿ ಬಿಸ್ನೆಸ್ ಏನಿದೆ, ಕಾಂಪಿಟೇಷನು ನೋಡ್ಕೋಬೇಕು. ಹೊರಗಡೆ ಎಲ್ಲ ಮಾರ್ಕೆಟ್ ಎಲ್ಲ ಪ್ರಾಡಕ್ಟ್ಸ್ಗೂ ಕಾಂಪಿಟೇಷನ್ ಇದೆ. ಮಶ್ರೂಮ್ಗಿಲ್ಲ ಇಲ್ಲಿ ಯಾರು ಮಶ್ರೂಮ್ ಅಭ್ಯಾಸನೇ ಗೊತ್ತಾಗಿಲ್ಲ. ಸೊ ಹಂಗಾಗಿ ಮಶ್ರೂಮ್ ಬಗ್ಗೆ ತಿಳ್ಕೊಂಡ್ವಿ. ಇಲ್ಲಿ ಮಶ್ರೂಮ್ ಚೆನ್ನಾಗಿ ಬೆಳೀತಾ ಇರುತ್ತೆ, ಕ್ಲೈಮೇಟು ಚೆನ್ನಾಗಿ ಸೆಟ್ ಆಗುತ್ತೆ. ಆ ಥರ ಅಂದರೆ ಟ್ರೈನಿಂಗ್ ಕೋರ್ಸ್ ನೋಡಿದ್ರೆ ಬೆಂಗಳೂರಲ್ಲಿ IIHR ಅಲ್ಲಿ, ಆಮೇಲೆ ಬಯೋ ಸೆಂಟರ್ ಅಂತ ಇದೆ ಕುಳಿಮಾವಲ್ಲಿ. ಸೊ ಅಲ್ಲಿ 2 ಕಡೆ ಟ್ರೈನಿಂಗ್ ತೊಗೊಂಡ್ವಿ. ಆಮೇಲೆ ಚಿಂತಾಮಣಿಯಲ್ಲಿ ಒಂದು ಸಾರಿ, ಕೋಲಾರಲ್ಲಿ ಒಂದು ಸಾರಿ, ಆಮೇಲೆ ಮೈಸೂರಲ್ಲಿ ಒಂದು ಸಾರಿ ಟ್ರೈನಿಂಗ್ ತೊಗೊಂಡಿದ್ವಿ ಮೇಡಮ್. ಒಂದು ಆಲ್ಮೋಸ್ಟ್ ಒಂದು 5-6 ಕಂಪ್ನಿಗಳ ಟ್ರೈನಿಂಗ್ ತೊಗೊಂಡು, ಟ್ರೈನಿಂಗಲ್ಲೇ ಆಲ್ಮೋಸ್ಟ್ ಒಂದು 6 months ಟ್ರೈನಿಂಗಲ್ಲೇ ಇದ್ವಿ. ಆ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಬಳ್ಳಾರಿ ಶಿಫ್ಟ್ ಆದ್ವಿ. ಬಳ್ಳಾರಿ ಶಿಫ್ಟ್ ಆದಮೇಲೆ ಇದೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಈಗ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಇದ್ದೀವಿ. ನೋಡೋಣ ಬರ್ರಿ ಇವ್ರದ್ದು ಹೆಂಗ್ ಮಾಡಕತ್ತಾರ ಏನ್ ಅನ್ನೋದನ್ನ ನಿಮ್ಗೂ ತೋರಿಸ್ತೀನಿ. ಓನ್ ಇದನ್ನ ಎಲ್ಲ ಕಟ್ಸಿರೋದು ನೋಡ್ರಿ, ಪೂರ ಕಟ್ಸಿರೋದಂತಲ್ಲ, ಇದಕ್ಕೆ ಹೆಂಗ್ ಸೂಟ್ ಬೇಕಲ್ಲ, ಒಟ್ಟು ಈ ಮಶ್ರೂಮ್ ಬೆಳ್ಯಾಕ ಹೆಂಗ್ ಬೇಕಲ್ಲ ಆ ಟೈಪ್ ಇವರೆಲ್ಲ ಸೆಟಪ್ ಮಾಡ್ಕೊಂಡಾರ ಇದನ್ನ. ಇದೆಲ್ಲ ಪ್ಯಾಕ್ ಮಾಡ್ಕೊಳಕಂತ ನೋಡ್ರಿ ಇದನ್ನ. ಆಮೇಲೆ ಬೆಡ್ಡಿಂಗ್ ಮಾಡ್ಕೊಳ್ಳಕ್ಕೆ ಎಲ್ಲದಕ್ಕೆ ಈ ಪ್ಲೇಸ್ ಯೂಟಿಲೈಸ್ ಆಗುತ್ತೆ. ಸೊ ಸೀಡು ಎಲ್ಲ ಇಟ್ಕೊಳ್ಳಕ್ಕೆ ನಾವು ಫ್ರಿಡ್ಜ್ ಯೂಸ್ ಮಾಡ್ತಾ ಇದೀವಿ. ಆಕ್ಚುಲಿ ಹೊರಗಡೆ ಇಟ್ಕೋಬಹುದು, ಯಾಕಂದ್ರೆ ಬಳ್ಳಾರಿಯಲ್ಲಿ ಸ್ವಲ್ಪ ಕ್ಲೈಮೇಟ್ ಜಾಸ್ತಿ ಇರುತ್ತೆ, ಹಾಗಾಗಿ ನಾವು ಫ್ರಿಡ್ಜ್ ಯೂಸ್ ಮಾಡ್ತಾ ಇದೀವಿ. ಸೊ ಸ್ಪಾನ್ ಎಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿರ್ತೀವಿ. ಮಶ್ರೂಮ್ ಸ್ವೀಟ್ಸ್ ಇದು ಆಕ್ಚುಲಿ ಸ್ಪಾನ್ ಅಂತಾರೆ. ಸೊ ಇದೆಲ್ಲ ನಾವು ಬೆಂಗಳೂರಿಂದ ತರಿಸ್ತೇವೆ. IIHR ಇಂದ ತರಿಸ್ಕೊಳ್ತೀವಿ. ಅಲ್ಲಿಂದ ಬೆಂಗಳೂರಿಂದ ನಮ್ಮ ತಮ್ಮ ಇದಾರೆ, ಕಳಿಸ್ತಾರೆ, ನಾವು ಇಲ್ಲಿ ಪಿಕಪ್ ಮಾಡ್ಕೊಳ್ತೀವಿ. ಇದು ಈ ತರ ಬರುತ್ತೆ. ಇದು ಮಿಲ್ಕಿ ಮಶ್ರೂಮ್ ಅಂತೆ. ಇದು ಇವತ್ತು ಹಾರ್ವೆಸ್ಟ್ ಮಾಡಿದ್ದು. ಹೌದಾ? ಇವತ್ತೇ ಹಾರ್ವೆಸ್ಟ್ ಮಾಡಿದ್ದಂತ ನೋಡ್ರಿ. ಇದು
60 days ಹಿಂಗೆ ಇರುತ್ತೆ ನೋಡಿ, ಇದೇ ಪ್ರೆಫರೆನ್ಸ್ ಇರುತ್ತೆ. 60 days ಆದ್ಮೇಲೆ ಹಿಂಗೆ ಬರುತ್ತೆ. ಇಟ್ ವಿಲ್ ಬಿ ದೇರ್ ಲೈಕ್ ಲೈಫ್ ಸ್ಪ್ಯಾನ್ 7 to 10 days ಇರುತ್ತೆ. ಒಂದೆರಡು 3 ಪೀಸ್ ಮಶ್ರೂಮ್ ತಿನ್ನೋದ್ರಿಂದ ಹೆಲ್ತಿಗೆ ಚಲೋ ಆಗುತ್ತೆ. ಆಮೇಲೆ ಇಮ್ಯುನ್ಯೂ ಸಿಸ್ಟಮ್ ಬೂಸ್ಟ್ ಮಾಡುತ್ತೆ. ಆಮೇಲೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ. ಬೋನ್ಸ್ ಇದು ಡಾರ್ಕ್ ರೂಮ್ ಅಂತ ನೋಡ್ರಿ ಇದು. ಸೊ ಸ್ವಲ್ಪ ಇಲ್ಲೆಲ್ಲ ಸ್ಯಾನಿಟೈಸ್ ಮಾಡ್ಕೊಂಡು ಹೋಗ್ಬೇಕ್ರಿ, ಯಾಕಂದ್ರೆ ಇದು ಸೂಕ್ಷ್ಮ ಬೆಳೆ ಆಗಿರೋದ್ರಿಂದ. ಸೊ ಭಾಳ ಹೈಜೀನಾಗಿ ಮೇಂಟೈನ್ ಮಾಡ್ಯಾರಲ್ಲ ನೋಡ್ರಿ. ಎಲ್ಲ ಸೆಟಪ್ ಹೆಂಗೈತಿ ನೋಡ್ರಿ. ಇಲ್ಲೇ ನೋಡ್ರಿ ಇದು ಡಾರ್ಕ್ ರೂಮ್ ಒಳಗ ಸರ್ ಇದೆಲ್ಲ ಬೆಡ್ಡಿಂಗ್ ಅಂತ. ಬೆಡ್ಡಿಂಗ್ ಅಂದ್ರೆ ಈ ವೈಟ್ ಕಲರ್ದೆಲ್ಲ ನಾವು ಸೀಡಿಂಗ್ ಮಾಡಿರ್ತೀವಲ್ಲ, ಸೀಡಿಂಗ್ ಆದ್ಮೇಲೆ ಒಂದ್ 2 days ಇಂದನೇ ಈ ಮೈಸಿಲಿಯಂ ಸ್ಟಾರ್ಟ್ ಆಗುತ್ತೆ. ಮೈಸಿಲಿಯಂ ಅಂತಾರೆ ಮೈಸಿಲಿಯಂ ಅಂತ. ಸೊ ಈ ಮೈಸಿಲಿಯಂ ಗ್ರೋತ್ ಅಂದ್ರೆ 21 days ವರೆಗೆ ಇಲ್ಲೇ ಇರುತ್ತೆ ಈ ಬ್ಯಾಗ್. 21 days ಆದ್ಮೇಲೆ 22nd ಇಂದ 25th ಒಳಗೆ ನಾವು ಈ ಬ್ಯಾಗ್ ಕಟ್ ಮಾಡ್ಕೊಂತೀವಿ. 2 ಪೀಸ್ ಮಾಡ್ಕೊಂಡು ಕೇಸಿಂಗ್ ಮಾಡ್ಕೊಳ್ತೀವಿ. ಕೇಸಿಂಗ್ ಅಂದ್ರೆ ಮೇಲೆ ಒಂದು ಲೇಯರ್ 1 ಇಂಚಷ್ಟು ಸಾಯಿಲ್ ಹಾಕೊಂಡ್ರೆ, ಸಾಯಿಲ್ ಹಾಕೊಂಡ್ಮೇಲೆ ಮಶ್ರೂಮ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ 4 to 5 ಎಷ್ಟಾದ್ರೂ ಇಟ್ಬೋದು. ಗ್ರೇಟ್ ಎಫರ್ಟ್ ಅಂತಲೇ ಹೇಳಬೇಕು. ಬಳ್ಳಾರಿ ಅಂತ ಟೆಂಪ್ರೇಚರ್ ಒಳಗೆ ಮಶ್ರೂಮ್ ಬೆಳಕತ್ತಾರ ಅಂತಂದ್ರೆ ಸೊ ಅದಕ್ಕೆ 25 ಡೇಸ್ಗೆ ಈ ಬ್ಯಾಗ್ ಫುಲ್ ಎಲ್ಲ ವೈಟ್. ಇವಾಗ ಹೆಂಗಾಗ್ಬಿಟ್ಟಿದೆ. ಸೊ ಈಗ ನಿಮ್ಗೆ ಎಲ್ಲಿ ಹುಲ್ ಕಾಣಿಸೋದೇ ಇಲ್ಲ. ವೈಟ್ 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 ಎಲ್ಲ ಕಾಣಿಸ್ಬಿಡುತ್ತೆ. ಫುಲ್ ಎಲ್ಲ ಬ್ಯಾಗ್ಸ್ ಹಂಗೆ ಆಗ್ಬಿಡುತ್ತೆ ನೋಡಿ. ಇಲ್ಲೆಲ್ಲ ಬಂದಿದೆ, ಇಲ್ಲಿ ನೋಡಿ ಹಿಂಗೆ ಎಷ್ಟೊಂದು ಫುಲ್ ಕವರ್ ಆಗುತ್ತೆ. 21 days ಫುಲ್ ಆಗ್ಬಿಡುತ್ತೆ. ಆಮೇಲೆ ನಾವು ತೆಗೆದು ಅದನ್ನ ಆಫ್ ಕಟ್ ಮಾಡ್ತೀವಿ. ಆಫ್ ಕಟ್ ಮಾಡಿ ಮತ್ತೆ ಮಣ್ಣು ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಕೋಕೋಪೀಟ್ ಎಲ್ಲ ಕಳಿಸಿ ಅದನ್ನ ಜಸ್ಟ್ ಒಂದೇ ಒಂದು ಲೇಯರ್ ಹಾಕಿ ಆಮೇಲೆ ಲೈಟ್ ರೂಮ್ ಅಂತ ಶಿಫ್ಟ್ ಮಾಡ್ತೀವಿ. ಅಲ್ಲಿ 24/7 ಲೈಟ್ಸ್ ಯಾವಾಗ್ಲೂ ಆನ್ ಆಗಿರುತ್ತೆ. ಆ ಲೈಟ್ಸ್ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಹೀಟ್ ಇಂದ ಅವು ಬರೋ ಸ್ಟಾರ್ಟ್. ಅಲ್ಲಿ ಮತ್ತೆ 22 days ಇಂದ 25 days ಇರಬೇಕು. ಸೊ ಟೋಟಲಿ 60 days ಬೇಕು ಮೇಡಮ್. 60 days 60 day ಇಂದ ಸ್ಲೋ ಆಗಿ ಬರೋದು ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಆ ಲೈಟ್ ರೂಮ್ ತೋರಿಸ್ತೀವಿ. ಸೊ ನಿಮ್ಗೆ ಅರ್ಥ ಆಗುತ್ತೆ. ಇದು ಐತ್ ನೋಡ್ರಿ, ಅಲ್ಲಿಂದ ಆಗಳ ತೋರಿಸಿದ್ನಲ್ಲ ಅದರಿಂದ ಆಫ್ಟರ್ 21 days ಆದ್ಮೇಲೆ ಇಲ್ಲೇ ಶಿಫ್ಟ್ ಆಗುತ್ತೆ ನೋಡ್ರಿ. ಇದು ಕಟ್ ಮಾಡಿ ಇಲ್ಲಿಗೆ ಶಿಫ್ಟ್ ಮಾಡ್ತಾರ ಲೈಟ್ ರೂಮಿಗೆ. ಸೊ ಇದು ಕೂಡ ನಾವು ಇಲ್ಲೇ ಹೈಜೀನ್ ಸ್ಯಾನಿಟೈಸ್ ಮಾಡ್ಕೊಂಡೇ ಒಳಗೆ ಹೋಗ್ಬೇಕು. ಎಲ್ಲಾ ಕಡೆ ನಾವು ಈ ತರ ಟೆಂಪರೇಚರ್ ಬೋರ್ಡ್ ಹಾಕೊಂಡಿರ್ತೀವಿ. ಸೊ ಟೆಂಪರೇಚರ್ ಎಲ್ಲ ಮೈಂಟೈನ್ ಮಾಡ್ಕೊಂತೀವಿ. ಮೇಲೆ ಫಾಗರ್ಸ್ ಅಲ್ಲಿ 21 days ಆದ್ಮೇಲೆ ಈ ತರ ಕಟ್ ಆಗುತ್ತೆ. ಕಟ್ ಮಾಡ್ಕೊಂಡು 21 days ಆದ್ಮೇಲೆ ಕಟ್ ಆದ್ಮೇಲೆ ಈ ತರ ಒಂದು ಲೇಯರ್ ಒಂದು ಬ್ಯಾಗ್ದಲ್ಲಿ ಕಟ್ ಮಾಡಿ ಒಂದು ಎರಡು ಬ್ಯಾಗ್ ತರ ಕಟ್ ಮಾಡ್ಕೊಂಡು ಈ ತರ ಕೇಸಿಂಗ್ ಮಾಡ್ಕೊಂಡಿರ್ತೀವಿ. ಸೊ ಕೇಸಿಂಗ್ ಆದ್ಮೇಲೆ ಒಂದು 15 daysಗೆ ಈ ತರ ಪಿನ್ನಟ್ಸ್ ಬಂದ್ಬಿಡುತ್ತೆ. ಓಕೆ, ಈ ತರ ಬರುತ್ತೆ ನೋಡಿ. 21 days ಆದ್ಮೇಲೆ ಇಲ್ಲೆಲ್ಲ ಬಂದಿರುತ್ತೆ. ಇದೆಲ್ಲ ಬೆಳೆಯುತ್ತೆ. ಆಮೇಲೆ ಇದೆಲ್ಲ ಒಂದು ವೀಕ್ ಒಳಗಡೆ ದುಡಿದಾಗುತ್ತೆ. ವೀಕ್ ಎಲ್ಲ ಬಂದ್ಬಿಡುತ್ತೆ. ಸ್ಲೋಲಿ ಬರುತ್ತೆ. ನೋಡ್ರಿ ಮಶ್ರೂಮು 1 week ಆದ್ಮೇಲೆ ಹೆಂಗ್ ಚಂದ ಬರೋದು. ಶಿಫ್ಟ್ ಆದ್ಮೇಲೆ ಲೈಟ್ ರೂಮ್ ಶಿಫ್ಟ್ 20 days ಕಂಪ್ಲೀಟ್ ಆದ್ಮೇಲೆ ಹಂಗೆ ಇಲ್ಲೆಲ್ಲ ಇದೆ ಹಿಂಗೆಲ್ಲ ಬರುತ್ತೆ. ಎಲ್ಲ ಅಲ್ಲೆಲ್ಲ ಇದೆ. ಮೇಲೆಲ್ಲ ಟೆಂಪರೇಚರ್ ಕೂಲಿಂಗ್ ಕೂಲಿಂಗ್ ಶೀಟ್ಸ್ ಅಂತಾನೆ ಅಂತಾರೆ ಸರ್ ಅದು. ಇಲ್ಲಿ 24/7 ಕಂಪಲ್ಸರಿ ಲೈಟ್ ಆನ್ ಇರಬೇಕು. ವೈಟ್ ಲೈಟ್ ಮೇನ್ ಪ್ರಿಫರೆನ್ಸ್ ಕೊಡ್ತಾರ ಸರ್. ಈ ಲೈಟ್ ಕಂಪಲ್ಸರಿ ವೈಟ್ ಲೈಟ್. ವೈಟ್ ಲೈಟ್ ಇಲ್ಲಾಂದ್ರೆ ಬ್ಲೂ ಲೈಟ್ ಬರುತ್ತೆ. ಡಾರ್ಕ್ ಬ್ಲೂ ಲೈಟ್ ಬರುತ್ತೆ. ಸೊ ಅದು ಯಾಕಂದ್ರೆ ಬೆಡ್ ಇದು ಶೆಲ್ಫ್ ತರ ಮಾಡ್ಕೊಂಡಿರ್ತಾರೆ. ಶೆಲ್ಫ್ ತರ ಮಾಡ್ಕೊಂಡ್ರೆ ಆ ಬ್ಲೂ ಲೈಟ್ ಹಾಕ್ಲಿಕ್ಕೆ ಈಸಿ ಆಗುತ್ತೆ.
ಯಾಕಂದ್ರೆ ಶೆಲ್ಫ್ ಇರುತ್ತಲ್ಲ ಅದಕ್ಕೆ ಕಟ್ಟಿಗೆ ಏನಾದ್ರು ಇಟ್ಟಿರ್ತಾರೆ ಅದಕ್ಕೆ ಜಾಯಿನ್ ಮಾಡಿ ಬ್ಲೂ ಲೈಟ್ ಆನ್ ಮಾಡ್ಕೋಬಹುದು. ವಾಟರ್ ಸ್ಪ್ರೇ ಮಾಡ್ತಾ ಇರ್ಬೇಕು ಇಲ್ಲಿ ಆ ಕಡೆ ಬೇಕಾಗಿಲ್ಲ. ಡೈಲಿ ಎಷ್ಟು ಟೈಮ್? 24 hours. ಇವತ್ತು 1 o'clock ಮಾಡೋದ್ರೆ ಮತ್ತೆ ನೆಕ್ಸ್ಟ್ ಡೇ 1 o'clock. ಮಶ್ರೂಮಿಗೆ ಬೇಕಾಗಿರೋದೇ ಭತ್ತದ ಹುಲ್ಲು. ಇದು ಪೂರ ಒಣಗಿರ್ಬೇಕಂತ ನೋಡ್ರಿ ಹೇಳ್ತಾರೆ, ಕೇಳ್ರಿ ಅವ್ರ ಮುಂದೆ. ಫುಲ್ ಡ್ರೈ. ಇದು ಹಾರ್ವೆಸ್ಟ್ ಆದ್ಮೇಲೆ 90 days ಆದ್ಮೇಲೆ ಯೂಸ್ ಮಾಡ್ಕೋಬೇಕು. ವಿತಿನ್ 90 days ಅಲ್ಲಿ ಯೂಸ್ ಮಾಡ್ಬಿಟ್ರೆ ಫಂಗಸ್ ಬಂದ್ಬಿಡುತ್ತೆ, ಬ್ಲಾಕ್ ಫಂಗಸ್ ಬಂದ್ಬಿಡುತ್ತೆ. ಎಲ್ಲ ಚಾಪ್ ಮಾಡಿರ್ತಾರಲ್ಲ ಸರ್, ಅದು ಹಂಗಿರುತ್ತೆ. ಮಿಷಿನ್ಗೆ ಹಾಕಿ ಚಾಪ್ ಮಾಡಿದ್ಮೇಲೆ ಹಿಂಗೆ ಅದ್ರಾಗ ಅಡ್ಜಸ್ಟ್ಮೆಂಟ್ ಇರುತ್ತೆ. 1 ಇಂಚು 2 ಇಂಚು ಅಡ್ಜಸ್ಟ್ಮೆಂಟ್ ಬರುತ್ತೆ. ಆ ತರ ನಾವು ಇದು ಮಾಡ್ತೀವಿ. ಮಿಷಿನು ಚಾಪ್ ಅದ್ರಲ್ಲಿ ಹಾಕಿ ಕಟ್ ಮಾಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಎಷ್ಟು ಇಂಚು ಬೇಕೋ ನಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತೀವಿ. ಈ ಕಟ್ ಮಾಡ್ಕೊಂಡು ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡು ನೀರಲ್ಲಿ ಏನು ಹಾಕ್ಬಿಡ್ತೀವಿ. 24 ಇಂದ 48 hours ಮಿನಿಮಮ್ 24 hours ವಾಟರ್ ಇರುತ್ತೆ. ಆಮೇಲೆ ಇಲ್ಲೆಲ್ಲ ಭತ್ತದ ಹುಲ್ಲಲ್ಲ, ಭತ್ತದ ಹುಲ್ಲು ಹಾಕಾಕ್ ನೋಡ್ರಿ ಇದೆಲ್ಲ ಮಾಡಿರೋದು. ಚೀಲ ಹಾಕಿ ಅದ್ರ ನೀರ್ ಬಿಟ್ಟು ಇದ್ ಮಾಡಿ ಕಲ್ಲು ಇಡ್ತೀವಿ ಅದ್ರ ಮೇಲೆ ಬರಬಾರ್ದಂತ ಅದಕ್ಕೆ ಕಲ್ಲೆಲ್ಲ ಇಟ್ಟಿದ್ದೀವಿ. ನೋಡ್ರಿ ಇಷ್ಟೆಲ್ಲ ಪ್ರೋಸೆಸ್ ಕಷ್ಟಪಟ್ಟು ದುಡ್ದಾಗ ಬರೋದೇ ತಿನ್ನುವಂಥ ಮಶ್ರೂಮ್. ಇದೆಲ್ಲ ಪೂರ 60 ದಿನ ಆದಮೇಲೆ ಈ ಥರ ಮಶ್ರೂಮ್ ಬರುತ್ತೆ ನೋಡ್ರಿ. ಸೊ ಇದನ್ನು ಮಾರ್ಕೆಟ್ ಮಾಡಬೇಕು. ಇಷ್ಟೆಲ್ಲ ಪ್ರೊಸೆಸ್ ಐತಿ. ಸೊ ಯಾರು ಕೂಡ ಈಸಿಯಾಗಿ ಸಕ್ಸಸ್ ಕಾಣಲ್ಲ. ಸಕ್ಸಸ್ ಹಿಂದಿನ ಕತೆ ನೋಡ್ರಿ ಎಷ್ಟು ದೊಡ್ಡದೈತಿ. ಸೊ ಹಿಂಗೆ ಬರ್ತಾವ ನೋಡ್ರಿ ಮಶ್ರೂಮ್ ಮಾಡೋರದಿರಂದ್ರಲ್ಲ. ಈಗ ಬಹಳಷ್ಟು ಮಂದಿ ಬರ್ತಾ ಇದಾರೆ, ಹೆಂಗೆ ಮಶ್ರೂಮ್ ಬೆಳೆಯೋದು ಹೆಂಗೆ, ಅದ್ರ ಬಗ್ಗೆ ಮಾರ್ಕೆಟ್ ಹೆಂಗಿದೆ, ಎಲ್ಲಿದೆ ಆ ತರ ಎಲ್ಲ ಕೇಳಕ್ ಬರ್ತಾರೆ. ಸೊ ಅದಕ್ಕಾಗಿ ಎಲ್ಲಾ ವಿಷಯ ಒಬ್ಬೊಬ್ರಿಗೂ ಹೇಳಕ್ ಆಗಲ್ಲ. ಸೊ ಅದಕ್ಕಂತಲೇ ನಾವು ಟ್ರೈನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಇದೀವಿ. ಸೊ ನೆಕ್ಸ್ಟ್ ವೀಕ್ ಇಂದ ಒಂದ್ 2-3 ಜನ ಬರ್ತಿದೀವಿ ಅಂತ ಹೇಳಿದಾರೆ ಟ್ರೈನಿಂಗ್ಗೆ. ಟ್ರೈನಿಂಗ್ ಬರೋರು ಕಾಲ್ ಮಾಡ್ಬೋದು ನಮ್ಮ ನಂಬರ್ಗೆ. ಹೌದಾ? ನಾನು ನಂಬರ್ ನಿಮಗೆ ಇವ್ರ ನಂಬರು ನಾನು ಕೊಟ್ಟಿರ್ತೀನಿ, ಮೇಲೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಕೂಡ ಇಂಟ್ರೆಸ್ಟ್ ಇರೋರು ಟ್ರೈನಿಂಗಿಗೆ ಜಾಯಿನ್ ಆಗ್ಬೋದು. ಸೊ ಫೋನ್ ಮಾಡಿ ಕೇಳಿದ್ರೆ ಅದ್ರ ಪ್ರೈಸು ಏನು ಎತ್ತ ಅನ್ನೋದವರೆಲ್ಲ ಕರೆಕ್ಟಾಗಿ ಡೀಟೇಲಾಗಿ ನಿಮಗೆ ಹೇಳ್ತಾರೆ. ಮೇಡಮು ಸರು ಇಬ್ಬರು ಕೂಡ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾತಾಡ್ತಾರವರು. ಮೇಡಮ್ ನೀವು ಹೇಳ್ಬೋದು. ಎವ್ರಿ ಸ್ಟೆಪ್ ಅವ್ರ ಕೈಯಿಂದಾನೇ ಮಾಡಿಸ್ತೀವಿ. ಸೊ ಅವರು ಯಾವಾಗ ಅನುಕೂಲನ ಒಂದು 2 days 3 days ಮುಂಚೆ ಇನ್ಫಾರ್ಮ್ ಮಾಡಿದ್ರೆ, ಯಾಕಂದ್ರೆ ಅದಕ್ಕೆ ಬೇಕಿರೋ ಹುಲ್ಲು ನೆನ್ಸ್ಕೊಳೋದು ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ. ಎಲ್ಲ ಸ್ಟೆಪ್ ಅವ್ರ ಕೈಯಿಂದಾನೇ ಮಾಡಿಸ್ತೀವಿ. ಒಂದೊಂದು ಸ್ಟೆಪ್ ಅವ್ರ ಕೈಯಿಂದ ನಾವ್ ಹೆಂಗ್ ಮಾಡ್ತೀವೋ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ತರಾನೇ ಅವ್ರಿಗೆ ಪ್ರಾಜೆಕ್ಟ್ ತರಾನೇ ಮಾಡಿಸ್ತೀವಿ ಅವ್ರ ಕೈಯಿಂದ. ಆಮೇಲೆ ಇದ್ರಲ್ಲಿ ಏನೇನ್ ಡಿಸೀಸಸ್ ಬರುತ್ತೆ ಅದೆಲ್ಲ ಕವರ್ ಆಗುತ್ತೆ. ಆ ಡಿಸೀಸ್ ಬಂದ್ರೆ ಏನ್ ಮಾಡ್ಬೇಕು, ಯಾವ ತರ ಟ್ರೀಟ್ಮೆಂಟ್ ಕೊಡ್ಬೇಕು, ಅದಕ್ಕೆ ಅವೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಟ್ರೈನಿಂಗ್ ಬಂದವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಹೆಂಗ್ ಸ್ಟರ್ಲೈಸ್ ಮಾಡ್ಕೋಬೇಕು ಈಸಿಯಾಗಿ. ಅಂದ್ರೆ ತುಂಬಾ, ಯಾಕಂದ್ರೆ ಇವಾಗ ಮಿಷನರಿ ಇದೆ, ಕೆಮಿಕಲ್ಸ್ ಇದೆ. ನಾವಂತೂ ಕೆಮಿಕಲ್ಸ್ ಯಾವ್ದು ಉಪಯೋಗಿಸ್ತಾ ಇಲ್ಲ, ಎಲ್ಲ ಆರ್ಗಾನಿಕ್ ಮಾಡ್ತಾ ಇದೀವಿ. ಅಂದ್ರೆ ಇಲ್ಲಿ ಯಾವ್ದು ಸುತ್ತಮುತ್ತ ಮನೆಗಳು ಇಲ್ಲ, ನಮ್ಗೆ ಆರಾಮಾಗಿ ಪ್ಲೇಸು ಇದೆ. ಎಲ್ಲ ಏನಾದ್ರು ವೇಸ್ಟ್ ಇದ್ರು ಡಿಸ್ಪೋಸ್ ಮಾಡ್ಕೊಳಕ್ಕೂ ಚೆನ್ನಾಗಿ ಒಂದ್ ಕಡೆ ಮೂಲೆಗೆ ಹಾಕಿರ್ತೀವಿ. ಅದು ಸಹ ನಮ್ಗೆ ಇದಾಗುತ್ತೆ, ಯುಟಿಲೈಸ್ ಆಗುತ್ತೆ. ಈ ಒಳ್ಳೆಯವರೆಲ್ಲ ತಗೊಂಡು ಮಾಡ್ಕೋಬಹುದು. ಯೂರಿಯಾ ಕಾಂಪೋಸ್ಟ್ ತರ ಡಂಪ್ ಮಾಡ್ತಾ ಇದ್ವಿ. ಅದನ್ನು ಸ್ಟೆಪ್ ಅವ್ರ ಕೈಯಿಂದ ಮಾಡಿಸ್ತೀವಲ್ಲ. ಸೊ ಈವನ್ ಅವ್ರಿಗೆ ಏನಾದ್ರು ಸ್ಪಾನ್ ಬೇಕಂದ್ರು ರೆಡಿ ಟು ಬ್ಯಾಗ್ಸ್, ಕವರ್ಸು, ಆ ಮಶ್ರೂಮ್ ಕಲ್ಟಿವೇಶನ್ಸ್ ಏನೇನ್ ಬೇಕಿದೆಯೋ ಅದೆಲ್ಲ ನಮ್ಮ ಹತ್ರನೇ ಸಿಗುತ್ತೆ. ಅದು ಸಹ ಅವ್ರು ನಮ್ಮ ಹತ್ರನೇ ಪರ್ಚೇಸ್ ಮಾಡ್ಕೋಬಹುದು. ಸ್ಪಾನ್ ಸಹ, ಯಾಕಂದ್ರೆ ನಾವು ಬೇರೆ ಕಡೆಯಿಂದ ತರಿಸ್ಕೊಂತೀವಿ. ನಾವು ಬಲ್ಕಲ್ಲಿ ತರಿಸ್ಕೊಂತೀವಿ, 100 kgs 150 kgs ತರಿಸ್ಕೊಂತೀವಿ. ಸೊ ಇಲ್ಲಿ ಯಾರಾದ್ರೂ ಸ್ಮಾಲ್ ಆಗಿ ಮನೇಲಿ ಮಾಡ್ಕೋಬೇಕು, ಇಲ್ಲ ಟೆರೆಸ್ ಅಲ್ಲಿ ಮಾಡ್ಕೋಬೇಕಂದ್ರೂ ನಾವೆಲ್ಲ ಸಪ್ಲೈ ಮಾಡ್ತೀವಿ. ಇಲ್ಲೆಲ್ಲ ಸಿಗುತ್ತೆ. ಒಂದು 2 days ಮುಂಚೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ರೆಡಿ ಇದೆಯಾ ಇಲ್ವಾ, ಎಲ್ಲ 2 days ಅಂತ ಹೇಳ್ತೀವಿ. ಅವ್ರಿಗೆ ಎಲ್ಲ ಸಿಗುತ್ತೆ. ಎಲ್ಲ ಪ್ರಾಪರ್ ಆಗಿ ಟ್ರೈನಿಂಗ್ ಕೊಡ್ತೀವಿ. ಬೈಬ್ಯಾಕ್ ಅನ್ಕೊಂತಾ ಇದೀವಿ, ಯಾಕಂದ್ರೆ ಅವರು ಚಿಕ್ಕ ಒಂದು 2 kgs 1 kg ಮನೇಲಿ ಬೆಳಿತಾರಲ್ಲ. ಸೊ ಬೈಬ್ಯಾಕ್ ಸಪೋರ್ಟ್ ಸಹ ಕೊಡೋಣ ಅಂತ ಇದೀವಿ. ಬಟ್ ನಾವು ಪ್ರಯತ್ನ ಪಡ್ತಿದ್ವಿ, ಯಾಕಂದ್ರೆ ನಾವು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. 4 months ಆಯ್ತು. ನಾವು ಮಾರ್ಕೆಟ್ ತುಂಬಾ ಹುಡುಕಾಡ್ತಿದ್ವಿ, ಸಿಗ್ತಿದೆ. ಬಟ್ ಇಟ್ ವಿಲ್ ಟೇಕ್ ಟೈಮ್. ಬಟ್ 100% ನಮ್ ಕೈಯಲ್ಲಿ ಏನಾಗುತ್ತೋ ಅದು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಬೈಬ್ಯಾಕ್ ಸಹ ಮಾಡ್ತೀವಿ. ಬಟ್ 100% ಹೇಳಲ್ಲ ನಾನು, ಯಾಕಂದ್ರೆ ನಮ್ಗೆ ಇದಾದ್ರೆ ಅವ್ರಿಗೂ ಹೆಲ್ಪ್ ಮಾಡ್ತೀವಿ. ಯಾಕಂದ್ರೆ ಮನೆಯಲ್ಲಿಂದ ಮಾಡ್ತಿರ್ತಾರಲ್ಲ, ಮತ್ತೆ ನಾವು ಮಾರ್ಕೆಟ್ ಹುಡುಕ್ತಿದ್ವಿ, ಅವ್ರು ಹುಡ್ಬೇಕಂದ್ರೆ ಕಷ್ಟ. ಸ್ವಲ್ಪ ನಮ್ಗೆ ಏನ್ ಗೊತ್ತಿದೆಯೋ ಅದು ಟಿಪ್ಸ್ ಎಲ್ಲ ಅವ್ರಿಗೆ ಹೇಳ್ಕೊಡ್ತೀವಿ.
ನಿಮಗೆ ಇಂಟ್ರೆಸ್ಟ್ ಇರೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಇವರು ಟ್ರೈನಿಂಗ್ ಕೊಡ್ತಾರೆ ನೋಡಿರಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.